ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ. ಸಂವಿಧಾನ ಶಿಲ್ಪಿಗೆ ಈ ರೀತಿ ಮಾಡೋದು ಅಕ್ಷಮ್ಯ ಅಪಚಾರ. ಇಲ್ಲಿವರೆಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಗೆ ಕೆಲ ಕಿಡಿಗೇಡಿಗಳು ಅವಮಾನ ಮಾಡಿದ ಸಾಕಷ್ಟು ಪ್ರಕರಣಗಳು ದಾಖಲಾಗುತ್ತಿದ್ವು. ಆದ್ರೆ ಇದೇ ಮೊದಲ ಬಾರಿಗೆ ಓರ್ವ ದಲಿತನೇ ಸಂವಿಧಾನ ಶಿಲ್ಪಿಗೆ ಅವಮಾನ ಮಾಡಿರುವ ಘಟನೆ ಕೊಪ್ಪಳ ಜಿಲ್ಲೆಯ ಕುಕನೂರು ಬಳಿ ನಡೆದಿದೆ ಕಣ್ರಿ. ದಲಿತರ ಪಾಲಿನ ಆರಾಧ್ಯ ದೈವ, ಕಾನೂನಿನ ರೂವಾರಿ, ಸಂವಿಧಾನ ಶಿಲ್ಪಿ ಅವಮಾನ ಅಪಮಾನ ಸಹಿಸಿಕೊಂಡು ಭಾರತದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದ ಮಹಾನಾಯಕ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್. ಇಂಥ ಮಹಾನ್ ಪುರುಷನನ್ನ ಅವಮಾನ ಮಾಡೋದಕ್ಕೆ ಸಾಧ್ಯನಾ? ಆದ್ರೆ ಕೆಲ ಕಿಡಿಗೇಡಿಗಳಿಂದ ಇಂಥ ಕೃತ್ಯ ನಡೆಯುತ್ತಿವೆ. ಆದ್ರೆ ಇದೇ ಮೊದಲ ಬಾರಿಗೆ ಓರ್ವ ದಲಿತನೇ ಎದ್ದು ಅಂಬೇಡ್ಕರ್ ಮೂರ್ತಿಗೆ ಸೆಗಣಿ ಎರಚಿದ್ದಾನೆ. ದ್ವೇಷ ಗಲಾಟೆಯ ಉದ್ದೇಶವಾಗಿರ್ಲಿಲ್ವಂತೆ. ದಲಿತ ಯುವಕ ಶಿವಕುಮಾರ್ನಿಂದ ಕುಕೃತ್ಯ. ಎಸ್, ಅಂಬೇಡ್ಕರ್ ಜಯಂತಿಗಾಗಿ ಎಲ್ಲೆಡೆ ಹಣ ಸಂಗ್ರಹಿಸಲಾಗಿತ್ತು. 14,000 ರೂಪಾಯಿ ದೇಣಿಗೆ ರೂಪದಲ್ಲಿ ಹಣವನ್ನ ದಲಿತ ಯುವಕ ಶಿವಕುಮಾರ್ ಸಂಗ್ರಹಿಸಿದ್ದ. ಆದ್ರೆ ಸಂಗ್ರಹವಾದ ಹಣದಲ್ಲಿ 7,000 ರೂಪಾಯಿ ತನ್ನ ಸ್ವಂತ ಖರ್ಚಿಗಾಗಿ ಬಳಸ್ಕೊಂಡಿದ್ದ ನೋಡಿ. ಆದ್ರೆ ಹಣ ನೀಡೋಕೆ ಆಗದೆ ಜಯಂತಿಯನ್ನೇ ಮುಂದೂಡುವ ಪ್ಲಾನ್ ಮಾಡ್ಕೊಂಡಿದ್ದನಂತೆ. ದಲಿತ ಸಮುದಾಯದ ವ್ಯಕ್ತಿ ಅಂಬೇಡ್ಕರ್ ಸೇರಿ ಅಣ್ಣ ಬಸವಣ್ಣ ಮತ್ತು ಮಹಾನ್ ನಾಯಕರ ಭಾವಚಿತ್ರಗಳಿಗೂ ಸೆಗಣಿ ಎರಚಿದ್ದ. ರೊಚ್ಚಿಗೆದ್ದ ದಲಿತ ಸಂಘಟನೆಗಳು ಬೃಹತ್ ಪ್ರತಿಭಟನೆ ಮಾಡಿದ್ವು. ಕೊನೆಗೆ ಶಿವಕುಮಾರ್ ಎಂಬಾತನಿಂದಲೇ ಈ ಕೃತ್ಯ ಎಸಗಿರೋದು ಸಾಬೀತಾಗಿದೆ. ಹೀಗಾಗಿ ಶಿವಕುಮಾರ್ನನ್ನ ಪೊಲೀಸರು ಬಂಧಿಸಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸಮುದಾಯಗಳ ನಡುವೆ ಹಾಗೂ ಮಹಾನಾಯಕನಿಗೆ ಅವಮಾನ ಮಾಡಿರುವ ಹಿನ್ನೆಲೆಯಲ್ಲಿ ಶಿವಕುಮಾರ್ ವಿರುದ್ಧ ದೂರು ದಾಖಲಾಗಿದೆ. ಬಿಗ್ ಟಿವಿ ಕರ್ನಾಟಕ, ಕೊಪ್ಪಳ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.